ಎಲ್ಲರಿಗೂ ಸುಪ್ರಭಾತ. ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡೆದು ಸಮಾಶ್ರಯಣ ಪಂಚ ಸಂಸ್ಕಾರ ನಿತ್ಯವಿಧಿಯ ಸಂಚಿಕೆಯಲ್ಲಿ ಈ ಸಂಚಿಕೆಯಲ್ಲಿ ಸಾಗಿ ಸ್ನಾನವಾಗಿ ಊರ್ಧ್ವಪುಂಡವನ್ನು ಧರಿಸಿ ಆಮೇಲೆ ಮಂತ್ರ ಜಪಗಳನ್ನು ಮಾಡಬೇಕು. ಉಪದೇಶ ಪಡೆದ ಮೇಲೆ ರಹಸ್ಯ ಕ್ರಿಯೆಯಂತಿದೆ. ಅದಕ್ಕೆ ಮೊದಲು ಗುರು ವಂದನೆಯನ್ನು ಮಾಡಬೇಕು. ಆಚಾರ್ಯ ತನಿಯುಗಳನ್ನು ಹೇಳುವಂಥದ್ದು. ಆ ತನಿಯನ್ನು ಹೇಳಬೇಕಾದ್ರೆ ಸಮಾಶ್ರಯ ಆಗಿರ್ಬೇಕು. ಅದಕ್ಕಾಗಿ ಈ ಸಮಾಶ್ರಯದ ಬಗ್ಗೆನೇ ಇವತ್ತು ಸ್ವಲ್ಪ ವಿವರವಾಗಿ ಚರ್ಚಿಸೋಣ. ಸಮಾಶ್ರಯಣ ಅಂತಂದ್ರೆ ಸಮ್ಯಕ್ ಆಶ್ರಯಣ. ಸಮಾಶ್ರಮಣ ಅನ್ನೋದು ಅಪಭ್ರಂಶ. ಸಮಾಶ್ರಯಣ, ಸಮ್ಯಕ್ ಆಶ್ರಯಣ ಅಥವಾ ಪಂಚ ಸಂಸ್ಕಾರಗಳು. ಏನು ಪಂಚ ಸಂಸ್ಕಾರಗಳು ಅಂದ್ರೆ ತಾಪ ಪುಂಡ್ರ ತಥಾ ನಾಮ ಮಂತ್ರೋ ಯಾಗೈದು ಚ. 5 ವಿಷಯಗಳು, 5 ಅಂಗಗಳಿದು. ಅದಕ್ಕೆ ಅಂಗಾರ ಅಂತ ಬಂದಿರೋದು. ಅಂಗಾರ ಅನ್ನೋ ಪದ ಬಂದಿದ್ದು ಪಂಚ ಸಂಸ್ಕಾರಗಳನ್ನು ಉಳ್ಳವನು ಯಾರೋ ಅವನು ಅಯ್ಯಂಗಾರ. ಸಮಾಶ್ರಯಣದ ಬಗ್ಗೆ ಸ್ವಲ್ಪ ವಿವರವಾಗಿ ಇದನ್ನು ಹೇಳೋದಕ್ಕೆ ಅಂದ್ರೆ ಅನೇಕರು ಸ್ವಲ್ಪ ಪೂರ್ಣವಾದಂತ ಮಾಹಿತಿ ಇಲ್ಲ. ಜೊತೆಗೆ ನಮ್ಮ ಸಂಪ್ರದಾಯದ ಇದಕ್ಕೂ ಗೊತ್ತಿಲ್ಲ. ಏನೋ ತಿಳಿದಿದ್ದು ಅಂತ ಒಂದಷ್ಟು ಹೇಳಿದ್ದಾರೆ. ತಪ್ಪಲ್ಲ ಅಂತ ಹೇಳೋದು ಅಂತಲ್ಲ, ಪೂರ್ಣವಾಗಿ ಸರಿಯಾದಂತಹದ್ದು ಉಂಟಾಗಬೇಕು ಅಂತ. ಸಮಾಶ್ರಯಣವನ್ನು ಯಾರು ಮಾಡಿಸ್ಕೋಬಹುದು? ಸಮಾಶ್ರಯಣ ಎಲ್ಲ ಮನುಷ್ಯರಿಗೂ ಅವಕಾಶ ಉಂಟು. ಇದೇನೆ ರಾಮಾನುಜರು ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡು, ಸೆಕ್ಸು ಅಂತೆಲ್ಲ ಅಂತಾವಲ್ಲ. ಸಾಮಾನ್ಯವಾಗಿ ದೊಡ್ಡ ಸಮಾಜ ಸುಧಾರಕರು ಅಂದ್ರೆ ವಿಷ್ಣು ಭಕ್ತರು ಯಾರು ಬೇಕಾದ್ರೂ ಆಗ್ಬೋದು. ಅವರಿಗೆ ಮುಕ್ತ ಅವಕಾಶ ಇದೆ. ಇದೊಂದು ಸಂಸ್ಕಾರದಿಂದ ಅವನು ವಿಷ್ಣು ವೈಷ್ಣವತ್ವವನ್ನು ಪಡೆಯುತ್ತಾನೆ. ಎಲ್ಲರಂತೆ ಜನಿಸೋದು ಮನುಷ್ಯನಾಗಿ ಒಂದು ಜನ್ಮ. ಗಾಯತ್ರಿ ಉಪದೇಶ, ಬ್ರಹ್ಮೋಪದೇಶ ಆದಾಗ ಅವನಿಗೆ ದ್ವಿಜತ್ವ ಉಂಟಾಗತ್ತೆ. ಈ ಸಮಾಶ್ರಯಣವನ್ನು ಮಾಡಿಸ್ಕೊಂಡ್ರೆ ವೈಷ್ಣವತ್ವ ಪ್ರಾಪ್ತಿ ಅಂತ. ವೈಷ್ಣವರು ಅಂದ್ರೆ ಯಾರು? ವಿಷ್ಣುವೇ ನಮ್ಮನ್ನ ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸಲು ಸಮರ್ಥನಾದವನು. ಅವನಿಗೆ ಸಮರು ಇಲ್ಲ, ಅಧಿಕರು ಇಲ್ಲ. ಅವನಿಂದಲೇ ಎಲ್ಲವೂ ವ್ಯಾಪಿಸಿದೆ. ಚೇತನ ಅಚೇತನ ಎಲ್ಲವನ್ನು ಕೂಡ ಅವನೇ ಆಧಾರವಾಗಿ, ಅವನೇ ಶೇಷಿಯಾಗಿ, ಅವನೇ ನಿಯಾಮಕನಾಗಿ ಇದ್ದಾನೆ. ಅವನನ್ನು ಆಶ್ರಯಿಸಿದ್ರೆ ಈ ಜನ್ಮ ಮರಣ ಇದರಿಂದ ಬಿಡಿಸ್ಕೊಳ್ಬಹುದು ಅಂತ. ಹಾಗೆ ತಿಳಿದು ಇನಿಪ್ಪಿರವಿಯಾನ್ ವೇಂಡೇನ್, ಇನ್ನೊಂದು ಮರು ಹುಟ್ಟು ಬೇಡ ನನಗೆ ಅಂತ ಬಯಸಿ ಅವನಲ್ಲಿ ಶರಣಾಗೋದಿದೆಯಲ್ಲ, ಇದು ವೈಷ್ಣವ ಲಕ್ಷಣಕ್ಕೆ ಬರುವಂತದ್ದು. ಮೊದಲು ಪ್ರಧಾನವಾಗಿ ಈ 5 ಸಂಸ್ಕಾರಗಳೇನೇನು ಅನ್ನೋದನ್ನು ಹೇಳು. ತಾಪಹ. ತಾಪಹ ಅಂದ್ರೆ ಶಂಖಚಕ್ರದ ಇದು ಚೆನ್ನಾಗಿ ಕಾಸ್ಬಿಟ್ಟು ಅದನ್ನ ಶರೀರಕ್ಕೆ, ಬಲಭುಜಕ್ಕೆ ಎಡಭುಜಕ್ಕೆ ಒಂದು ಸಂಸ್ಕಾರವನ್ನು ನೀಡ್ತಾರೆ. ಇದೇನಿದು? ಸುಡೋದಲ್ಲ, ಅದಕ್ಕೇನು ಭಯಪಡಬೇಕಾಗಿಲ್ಲ. ಒಂದು ಇರಬೇಕು ಹೆಚ್ಚದಷ್ಟು ಇದಾಗುತ್ತೆ. ಆದ್ರೆ ಜೀವನದಲ್ಲಿ ಎಷ್ಟೋ ತೀವ್ರವಾದಂತಹ ಮಲ್ಟಿಪಲ್ ಫ್ರಾಕ್ಚರ್ಸ್ ಮತ್ತೊಂದು ಆಗೋದನ್ನೆಲ್ಲ ಇದು ಅವಾಯ್ಡ್ ಮಾಡುವಂತ. ಅದನ್ನ ಮಾಡ್ಕೊಂಡ್ರೆ ಏನು ಅನ್ನೋ ಅಡ್ವಾಂಟೇಜಸ್ ಎಲ್ಲ ಹೇಳು. ಯಜುರಾರಣ್ಯಕದ ಪ್ರಥಮ ಪ್ರಶ್ನೆ 11ನೇ ಅನುಭಾಗದಲ್ಲಿ ಅತಪ್ತ ತನೂರ್ ನತಧಾಮೋ ಅಷ್ಟುತೆ. ಅತಪ್ತ ತನೂಹು ಅಂತ ಬರುತ್ತೆ. ಇದಕ್ಕೆಲ್ಲರೂ ವೇದದಲ್ಲಿ ಆಧಾರ ಇದೆಯೋ ಅಂದ್ರೆ ಖಂಡಿತ ಇದೆ. ರಾಮಾನುಜರು ಇದನ್ನ ಎಲ್ಲರಿಗೂ ಅವಕಾಶ ಇದೆ ಅನ್ನೋದನ್ನ ಮಾಡಿ ಸಮಾಶ್ರಯಣ ಅನ್ನೋದನ್ನ ಮಾಡಿಸ್ಕೊಳ್ಳಿ, ಇದನ್ನ ಮಾಡೋದು ವೈಷ್ಣವತ್ವ ಪ್ರಾಪ್ತಿಗೆ ಒಂದು ಲಾಂಛನ ಅಂತ. ಇವಕ್ಕೆಲ್ಲ ಶ್ರುತಿ, ಸ್ಮೃತಿ, ಇತಿಹಾಸ ಎಲ್ಲದರ ಆಧಾರಗಳಿರುವಂತಹದ್ದು. ತಾಪಹ ಇದು ಶಂಖಚಕ್ರ. ಪುಂಡ್ರಕ ಅಂತ ಅಂದ್ರೆ ಊರ್ಧ್ವ ಪುಂಡ್ರ.
ನಾಮ ಅನ್ನೋ ಬಳಕೆ ಸಂಸ್ಕೃತದಲ್ಲಿ ನಾಮ ಅಂದ್ರೆ ಕಿಂ ತವ ನಾಮಧೇಯಂ ಅಂತ, ಅದನ್ನ ನಿನ್ನ ಹೆಸರೇನು ಅಂತ. ನಾಮ ಅಂದ್ರೆ ಹೆಸರು ಅಂತ ಆಗುತ್ತೆ. ಸೊ ನಾಮ ಅಂದ್ರೆ ಈ ಊರ್ಧ್ವ ಪುಂಡ್ರ ಅನ್ನೋದ್ರಲ್ಲಿ ಬಳಕೆ ನಾವು ಮಾಡ್ತಾ ಇದ್ದೀವಿ. ಆಕ್ಚುಲಿ ಅದಕ್ಕೆ ಊರ್ಧ್ವ ಪುಂಡ್ರ ಅಂತ ಹೆಸರು. ಊರ್ಧ್ವ ಪುಂಡ್ರ ಅಂದ್ರೆ ಊರ್ಧ್ವ ಲೋಕ ಯಾವುದು, ವೈಕುಂಠ, ಅಪರಾಜಿತ, ಅದರಲ್ಲಿ ಆಸಕ್ತಿ ಇರುವರು, ಅದರ ಕಡೆಗೆ ಪ್ರಯತ್ನ ಮಾಡುವಂತವರು. ಅಪರಾಜಿತ, ಸಾಕೇತ, ಕಲಂಗ, ಪಿರುಮಹರ್, ಶುದ್ಧ ಸತ್ವ, ಇವೆಲ್ಲ ವೈಕುಂಠಕ್ಕೆ ಹೆಸರು. ಅದು ಊರ್ಧ್ವ ಲೋಕ ಅಂತ ಅದರ ಕಡೆಗೆ. ಮೇಲಿನ ಲೋಕಗಳಿಗಿಂತ ಮೇಲೆ ಅದು ಅಪರ ಅಂತ ಬರ್ಬೇಕಾದ್ರೆ ಅದನ್ನ ಪಡೆಯುವ ಇಷ್ಟ. ಇದನ್ನ ಧರಿಸಿದವರಿಗೆ ಅದು ಪ್ರಾಪ್ತಿ ಎಂಬುದೆಲ್ಲ ಬರುವಂತದ್ದು. ತಾಪಃ ಪುಂಡ್ರಃ ತಥಾ ನಾಮ. ನಾಮ ಅಂದ್ರೆ ವಿಷ್ಣು ಸಂಬಂಧವಾಗಿ ಒಂದು ಹೆಸರು. ದಾಸನಾಮ, ನಾವು ಭಗವಂತನ ಕಿಂಕರು ಅಂತ ಹೇಳೋದಕ್ಕೆ ಬಂದ್ರೆ ವಿಶೇಷವಾಗಿ ಸಂಭಾಷಣ. ಯಾರೋ ನಾಗರಾಜ ಅಂತ ಹೆಸರಿತ್ತು ಅಂತಂದ್ರೆ ಪಾಂಡವನವರಲ್ಲಿ ಹೋದಾಗ ಅವರು ಎನ್ನ ಅನಂತ ಪದ್ಮನಾಭ ಅಂತ ಅವ್ರ ಹೊಸದಾಗಿ ನಾಮಕರಣ ಬರೆದಂಗೆ. ಗುರುವಿನಿಂದ ನಾವು ಇನ್ನೊಂದು ಹೊಸದಾಗಿ ಶರೀರ ಪಡೆದಂತೆ, ಇನ್ನೊಂದು ಜನ್ಮ ನಮ್ಗೆ ಸಿಗದಂತೆ. ವೈಷ್ಣವ ಅನ್ನೋದನ್ನು ಸೇರಿಸಿರುವಂತ ಮಂತ್ರ ಅಂದ್ರೆ 3 ರಹಸ್ಯ ಮಂತ್ರಗಳು. ರಹಸ್ಯ ತ್ರಯ ಮಂತ್ರ, ಮೂಲ ಮಂತ್ರ, ದ್ವಯ ಮಂತ್ರ, ಚರ್ಮ ಶ್ಲೋಕ, ಇವುಗಳನ್ನು ಉಪದೇಶಿಸ್ತಾರೆ. ತಾಪಃ ಪುಂಡ್ರಃ ತಥಾ ನಾಮ ಮಂತ್ರೋ ಯಾಗ ಏವಚ. ಈ ಯಾಗ ಏನು ಅಂದ್ರೆ ಒಂದು ಸುದರ್ಶನ ಹೋಮವನ್ನ ಮೊದಲೇನೆ ಫಸ್ಟ್ ಮಾಡಿರ್ತಾರೆ. ಇದನ್ನ ಸ್ವಾಮಿಗಳಾದವರು, ಸನ್ಯಾಸಿಗಳಾದವರು ಅಗ್ನಿ ಪ್ರತಿಷ್ಠೆ ಇಲ್ಲ, ಅವರು ಅಗ್ನಿಯನ್ನು ಸಮರ್ಪಣೆ ಮಾಡ್ಬಿಟ್ಟಿರ್ತಾರೆ. ಸೊ ಅವರಲ್ಲಿ ಇರುವಂತಹ ಗೃಹಸ್ಥರಾದವರು, ವೈಶ್ವದೇವ ನಡೆಸ್ತಾ ಇರೋರು, ಅವರು ಅದಕ್ಕಾಗಿ ನಿಮ್ಮನ್ನು ಮೊದಲು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಇದನ್ನೆಲ್ಲ ಕೇಳ್ತಾರೆ. ನಿಮ್ಮ ಹೆಸರಿನಲ್ಲಿ ಹೋಮವನ್ನು ಮಾಡಿ ಆ ಹೋಮದ ಅಗ್ನಿಯಲ್ಲಿ ಈ ಶಂಖಚಕ್ರ ಇವುಗಳನ್ನು ಕಾಸ್ಬಿಟ್ಟು ಆಚಾರ್ಯರಿಗೆ ಕೊಡ್ತಾರೆ. ಅವರು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮರ್ಪವ ಅಜ್ಞಾನಾಂದಸ್ಯ ಮೇ ದೇವ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಓಂ ಸುದರ್ಶನಾಯ ನಮಃ ಅಂತ ಹೇಳ್ಬಿಟ್ಟು ಬಲ ಭುಜದ ಮೇಲೆ ಈ ಚಕ್ರಾಂಕನವನ್ನು ಮಾಡ್ತಾರೆ. ಪಾಪಃ, ಹಾಗೇನೆ ಪಾಂಚಜನ್ಯ ನಿಜದ್ವಾನ ದಸ್ತ ಪಾತಕ ಸಂಚಯ ಪಾಹಿಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಕಾರಣಂ ತಾರಕಂ ಅಂತ ಹೇಳಿ ಓಂ ಪಾಂಚಜನ್ಯಾಯ ನಮಃ ಅಂತ ಶಂಖವನ್ನ ಎಡಭುಜದ ಮೇಲೆ ಮಾಡೋದು. ಇದು ಪುರುಷರು ಸ್ತ್ರೀಯರು ಎಲ್ಲರಿಗೂ ಅಷ್ಟೇ ಸಮವಾಗಿ ಮಾಡೋದು, ಇದರಲ್ಲೇನು ವ್ಯತ್ಯಾಸನೇ ಇಲ್ಲ. ಈ 5 ಸಂಸ್ಕಾರ ಉಳ್ಳವನಿಗೆ ಅಯ್ಯಂಗಾರ್ ಅಂತ ಹೆಸರು. ಆದ್ರೆ ಮುಂದೆ ರೂಢಿನಲ್ಲಿ ಏನ್ ಬಂತು, ಇದು ಒಂದು ಜಾತಿಯನ್ನ ಪ್ರತಿನಿಧಿಸೋದು ಅನ್ನೋದಕ್ಕೆ ಮಾಡ್ಬಿಟ್ರು. ರಾಮಾನುಜರ ಕಾಲ 1017ರಿಂದ 1137, 120 ವರ್ಷ. ರಾಮಾನುಜರಿಗೆ ಮೊದಲು ಅಯ್ಯಂಗಾರಗಳಿರ್ಲಿಲ್ವೇ? ಇದೇ ಹೇಳಿದ್ ನಾನು. ಎಲ್ಲ ಸ್ವಲ್ಪ ಸಂದೇಹಗಳು, ಚರ್ಚೆಗಳು, ಅದ್ರ ಬಗ್ಗೆ ಏನೇನೋ ತಪ್ಪು ಮಾಹಿತಿಗಳು, ಇವೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ಬೇಕು ಅನ್ನೋದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ತಮಿಳುನಾಡಿಂದ ಬಂದ್ರು. ಎಲ್ಲ ಕತೆ ರಾಮಾನುಜ ಜೀವನದಲ್ಲಿ ಎಲ್ರಿಗೂ ಗೊತ್ತು. ಕಿರಿಮಗಂಟ ಚೋಳ, ಅವನು ಶಿವ ಪರತರಂ ನಾಸ್ತಿ ಅಂತ ಅಂದ, ಪೂರತಾಳ್ವ ನೀವು ಮೇಲ್ನಾಟಕ್ಕೆ ಹೋಗಿ ಅಂತ ಇವರನ್ನ ಅವ್ರು ಕಳಿಸ್ಕೊಟ್ರು. ಹಾಗಾಗಿ ರಾಮಾನುಜರು ಬಂದ್ರು. ರಾಮಾನುಜರು ಬಂದಾಗ ಅವ್ರ ಜೊತೆ ಬಂದವರು 52 ಜನ ಶಿಷ್ಯರು. ಅವರು ಬಂದು ಮೇಲುಕೋಟೆ ಹೊಸದಾಗಿ ಊರಾಯ್ತು ಅಲ್ಲಿ ಇವರೆಲ್ಲ ನೆಲೆಸಿದ್ರು. ಹಾಗೆ ಬಂದಿದ್ದು. ಎಲ್ಲ ಅಯ್ಯಂಗಾರಗಳು ತಮಿಳುನಾಡಿಂದ ವಲಸೆ ಬಂದವರಲ್ಲ, ನಮ್ಮ ಪೂರ್ವಜರೆಲ್ಲ ಇಲ್ಲೇ ಇದ್ದವರು. ಅಯ್ಯಂಗಾರ ಅನ್ನೋ ಪದ ಬರೋದಕ್ಕೆ ಮೊದಲು ಭಾಗವತ ಸಂಪ್ರದಾಯ ಅಂತ ಇದನ್ನು ಕರಿತಾ ಇದ್ವಿ. ಇದಕ್ಕೆ ಆಧಾರ ಇದೆಯೋ? ಖಂಡಿತ ಇದೆ. ವಂಶವೃಕ್ಷ. ಈಗ ಹಿಂದೆ ಪಂಚಗ್ರಾಮಗಳು ಅಂತ ಇತ್ತು. ಗ್ರಾಮ ಅಂತಂದ್ರೆ ಇದು ಶಾಂತಿಗ್ರಾಮ, ಇವಾಗ ಇದೆಯಲ್ಲ. ಈ ಶಾಂತಿಗ್ರಾಮ ಅನ್ನೋದು ಕೂಡ ರಾಮಾನುಜರ ಕಾಲದಿಂದ ಮುಂದಕ್ಕೆ ಬಂದಿದ್ದು. ಅದಕ್ಕೆ ಮೊದಲು ಬರೀ ಗ್ರಾಮ ಅಂತಾನೆ ಇದ್ದಿದ್ದು. ಗ್ರಾಮ, ಗೂರೂರು, ಬೆಂಡಿಗನಮನೆ, ನುಗ್ಗೇಹಳ್ಳಿ, ಶಂಕ, ಹೀಗೆ 5 ಗ್ರಾಮಗಳು. ಇಲ್ಲೆಲ್ಲ ಆಚಾರ್ಯ ಇದರಲ್ಲಿ
ಏನೋ ಸ್ವಯಂ ಆಚಾರ್ಯರು ಅಂತ ಹೇಳುವ ಹಾಗೆ ಅವರುಗಳನ್ನೇ ಎಲ್ಲ ಚೆನ್ನಾಗಿ ತಿಳಿದು ಅಂದ್ರೆ ಗುರುಗಳಿಂದ ಉಪದೇಶ ಪಡೆದು ಎಲ್ಲ ಮಾಡುದು. ಈಗ ಯಜ್ಞನಾರಾಯಣ ದೀಕ್ಷಿತರ್ ನರಸಿಂಗರಾಚಾರ್ ಹೀಗೆಲ್ಲ ಇವರಲ್ಲೆಲ್ಲ ಎಂತದಿತ್ತು ಅಂದ್ರೆ ಉತ್ತರದ ಕಡೆಯಿಂದನೂ ಕೂಡ ಧರ್ಮದ ಬಗ್ಗೆ ಸ್ಮೃತಿಗಳ ಬಗ್ಗೆ ಸಂದೇಹ ಬಂದಾಗ ಇವರುಗಳಿಗೆಲ್ಲ ಪ್ರಶ್ನೆಯ ಉತ್ತರ ಇದನ್ನ ಮಾಡಿ ಸಂದೇಹಗಳನ್ನ ನಿವಾರಣೆ ಮಾಡ್ಕೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ಗ್ರಂಥಗಳನ್ನ ಧರ್ಮಶಾಸ್ತ್ರಗಳನ್ನ ಓದಿ ಎಲ್ಲ ತಿಳಿದವರಾಗಿದ್ರು. ಅವರುಗಳೇನೆ ನಡೆಸ್ತಾ ಇದ್ರು ಸಮಾಶ್ರಯಣವನ್ನ, ಪಂಚ ಸಂಸ್ಕಾರವನ್ನು. ನಮ್ಮ ಮನೆಯಲ್ಲಿ ವಂಶವೃಕ್ಷ ಇದೆ. ವಂಶವೃಕ್ಷದಲ್ಲಿ ಸುಮಾರು 20-25 ತಲೆಮಾರು ಹಿಂದಿನಿಂದನೂ ಇದೆ. ಅವಾಗ ಹಿಂದೆ ಎಲ್ಲ ಇದ್ದಿದ್ದೇನು ಅಂದ್ರೆ ಕೇಶವ ಭಾಗವತರು, ನರಸಿಂಹ ಭಾಗವತರು ಹೀಗೆಲ್ಲ. ರಾಮಾನುಜರು ಈ ಸಮಾಶ್ರಯ ಪಂಚ ಸಂಸ್ಕಾರದನ್ನ ಪ್ರಚುರ ಮಾಡುದು, ಪ್ರಾಪಗೇಷನ್ ಹೊಸದಾಗಿ ಮಾಡಿದ್ದಲ್ಲ ಅವು. ಅದರಿಂದ ಈ ಪದ ಅಯ್ಯಂಗಾರ ಅನ್ನೋದು ಬಳಕೆ ಇದ್ರಲ್ಲಿ ಬಂದಿದ್ದು. ಈ ಪಂಚ ಸಂಸ್ಕಾರವನ್ನ ಯಾರು ಬೇಕಾದ್ರೂ ಮಾಡಿಸ್ಕೊಳ್ಳೋದು. ಶೆಡ್ಯೂಲ್ ಕೃಷ್ಣವರು ಇವ್ರುಗಳು ಕೂಡ. ನನಗೆ ಹಿಂದೆ ಒಮ್ಮೆ ಕಾಂಚೀಪುರದಲ್ಲಿ ಪ್ರತಿವಾದಿ ಭಯಂಕರ ಮಳ್ಳಂಗರಾಚಾರ್ಯರನ್ನ ನೋಡುವಂತ ಭಾಗ್ಯ, ದರ್ಶನಕ್ಕೆ ಹೋಗಿದ್ದೆ. ಸಿಕ್ಕಿ ಹೋಗ್ಬಿಟ್ಟು ಬಂದ ಭಾಗ್ಯ. ನಮ್ಮನ್ನವರೆಲ್ಲ ಮಾತಾಡಿಸಿ ಕುಶಲ ಪ್ರಶ್ನೆ ಇದೆಲ್ಲ ಆದ್ಮೇಲೆ ಅವ್ರಿಗೆ ಕಾಯ್ತಾ ಇದ್ವು ಹೊರಗಡೆ. ಕೆಲವರು ಅಂತ್ಯ ಇದ್ರವರು ಅವರಿಂದ ಸಮಾಶ್ರಯಣ ಪಡೆಯೋದಕ್ಕಾಗಿ. ಇನ್ನು ಇತ್ತೀಚೆಗೆ ಅಂದ್ರೆ ಈಗಿರುವ ವರಾಹ ಮಹಾದೇಶಿಕ ಅವರ ಹಿಂದಿನವರು, ಅವರ ಪಿತೃಭಗಿಯರು ಪೂರ್ವಾಶ್ರಮದವರು ರಂಗರಾಮಾನುಜ ಮಹಾದೇಶಿಕ ಅವರು ಹಾಸನದ ಕಡೆ ಪ್ರವಾಸ ಬಂದಾಗ ಹಾಸನದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ರು ಗಾಡಿ ತಮಿಳ್ನಾಡು ನೋಡಿ ನಿಲ್ಸಿದ್ರು. ಯಾರು ನೀವು ಅಂತಂದ್ರು ಒಳಗಡೆ. ನಾನು ಶ್ರೀರಂಗದಲ್ಲಿ ಆಂಡವನ್ ಮಠಾಧೀಶನ ಇದು ಅಂತ. ಅವರ ತೇಜಸ್ಸು ಇದೆಲ್ಲ ನೋಡಿ ಇವರು ಎಲ್ಲಿ ಬೇರೆಯವ್ರನ್ನೂ ನಿಮ್ಮ ಶಿಷ್ಯರಾಗಿ ನೀವು ಸ್ವೀಕಾರ ಮಾಡ್ತೀರ ಅಂದ್ರು. ಆಸಕ್ತಿ ಇದ್ದವರಿಗೆ ಖಂಡಿತ ಸ್ವಾಗತ ಇದೆ ಅಂತ. ನಾನು ಐ ಆಮ್ ಇಂಟ್ರೆಸ್ಟೆಡ್ ಅಂತ. ಹಾಗಿದ್ರೆ ಬನ್ನಿ, ನಾನು ಇಲ್ಲಿ ಶಾಂತಿಗ್ರಾಮದಲ್ಲಿ ಇರ್ತೇನೆ, ಬಂದ್ರೆ ನಾಳೆ ಸಮಾಶ್ರಯಣ ಮಾಡ್ಕೋಬಹುದು, ಶುದ್ಧರಾಗಿ ಬನ್ನಿ ಅಂತ. ಅವರು ದಂಪತಿಗಳು ಬಂದು ಇವರ ಹತ್ರ ಸಮಾಶ್ರಯಣ ಮಾಡಿಸ್ಕೊಂಡು ಇವತ್ತು ಅವರ ಆಂಡವನ ಶಿಷ್ಯ, ಅವರನ್ನು ಅಯ್ಯಂಗಾರ್ ಅಂತ ಕರಿಬಹುದು. ಈ ಮಾಜಿ ಪ್ರಧಾನಿ ದೇವೇಗೌಡ ಅಹೋಬಲ ಮಠದಲ್ಲಿ ಅವರ ಸ್ವಾಮಿಗಳ ಹತ್ರ ಸಮಾಶ್ರಯಣ ಮಾಡಿಸ್ಕೊಂಡಿದ್ದಾರೆ. ಸೊ ಅಯ್ಯಂಗಾರ್ ಅನ್ನೋದು ಏನು ಅಂದ್ರೆ ಪಂಚ ಸಂಸ್ಕಾರ ಉಳ್ಳುವನು ಅಂತ, ಬರೀ ಜಾತಿಗಲ್ಲ ಇದು. ಮತ್ತೆ ರಾಮಾನುಜರಿಗೆ ಬರೋದಕ್ಕೆ ಮೊದಲು ಅಯ್ಯಂಗಾರ್ಸ್ ಇಲ್ಲಿ ಇರ್ಲಿಲ್ಲ ಅನ್ನೋದು ಕೂಡ ತಪ್ಪು. ಈ ಎಲ್ಲ 5 ಗ್ರಾಮಗಳಲ್ಲೂ ಎಲ್ಲರೂ ಇದ್ರು, ಬೇಕಾದಷ್ಟು ಜನ ಇದ್ರು. ಶ್ರೀ ವೈಷ್ಣವ ಇದು ಒಂದೊಂದು ಊರಿನಲ್ಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಕುಡಿಗಳು ಇದ್ದದ್ದು. ಆಮೇಲೆ ಎಲ್ಲ ಏನು ಇಂಡಸ್ಟ್ರಿಯಲೈಸೇಷನ್ ಇದರಲ್ಲಿ ಹಳ್ಳಿಗಳೆಲ್ಲ ಎಲ್ಲ ಬಿಟ್ಟು ನಗರಗಳಿಗೆ ಬಂದಂತೆ ಬೇರೆ ಬೇರೆ ಕಡೆಗೆ ಬಂದಂತದ್ದು. ಈಗಲೂ ಅಲ್ಲಲ್ಲಿ ಸ್ವಲ್ಪ ಉಳ್ಕೊಂಡಿದ್ದಾರೆ. ರಥೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಬಂದು ಸೇರೋದು ಅಷ್ಟೇ. ಈಗ ಭಾಗವತ ಸಂಪ್ರದಾಯ ಮೊದಲು, ಆಮೇಲೆ ಇದು ಅಯ್ಯಂಗಾರ ಅನ್ನೋ ಹೆಸರು ಬಂದಂತದ್ದು. ಈ ಸಮಾಶ್ರಯಣ ಮಾಡೋದಕ್ಕೆ ಯಾರು ಅಧಿಕಾರಿಗಳು ಅಂತಂದ್ರೆ ರಾಮಾನುಜರು 72 ಸಿಂಹಾಸನಾಧೀಶರು ಅಂತ ಹೇಳಿದ್ರು. ಇವರಲ್ಲಿ 2 ಸೇರ್ತಾರೆ, ತೆಂಗಲೆ ಬಡಗಲೆ 2 ಪ್ರಧಾನ ವೇದಿಗಳು ಏನ್ ಹೇಳ್ತೀವೋ ನಾವು ಅದು. ಏನು ತೆಂಗಲೆ ಅಂದ್ರೆ ದಕ್ಷಿಣ, ಕನ್ನಡದಲ್ಲಿ ಮೂಡಲು, ಪಡವಲು, ತೆಂಕಲು, ಬಡಗಲು. ತೆಂಕಲು ಅಂದ್ರೆ ದಕ್ಷಿಣ, ಬಡಗಲು ಅಂದ್ರೆ ಉತ್ತರ, ವಡಗಲೆ ಅಂದ್ರೆ ಉತ್ತರದವರು, ತೆಂಗಲೆ ಅಂದ್ರೆ ದಕ್ಷಿಣದವರು. ಈಗ ಶ್ರೀರಂಗದಲ್ಲಿ ಇದ್ದವ್ರಿಗೆ ನಾವು ವಡಗಲೆ, ನಮಗೆ ಡೆಲ್ಲಿನಲ್ಲಿರೋರಿಗೆ ನಾವು ತೆಂಗಲೆ. ರೀಜನ್ ವೈಸ್ ಒಂದೊಂದು ಇದ್ರ ಕೇಳೋದಾದ್ರೆ 2 ಸಂಪ್ರದಾಯಗಳು. ಎರಡಕ್ಕೂ ಏನು ಹೆಚ್ಚಿಗೆ ವ್ಯತ್ಯಾಸ ಇಲ್ಲ, ಯಾಕಂದ್ರೆ ಇಬ್ರು ರಾಮಾನುಜರನ್ನೇ ಆಶ್ರಯಿಸಿರುವಂತಹದ್ದು. ಇಬ್ಬರಲ್ಲೂ ಕೂಡ ತೆಂಗಲೆ ಸಂಪ್ರದಾಯದಲ್ಲಾಗ್ಲಿ ಬಡಗಲೆ ಸಂಪ್ರದಾಯದಲ್ಲಿ ಈ ಸಂಸ್ಕಾರ ಬಹಳ ಬಹಳ ಮುಖ್ಯವಾದದ್ದು, ಎಲ್ಲರೂ ಕೂಡ ಮಾಡಿಸ್ಕೊಳ್ಳುವಂತಹದ್ದು. ಪಂಚ ಸಂಸ್ಕಾರವನ್ನ ಪಡ್ಕೊಂಡ್ರೆ ಏನು ಅಂದ್ರೆ ಭಗವಂತನಿಗೆ ಆರಾಧನೆ ಮಾಡುವ ಯೋಗ್ಯತೆ ಸಿಗುತ್ತೆ. ಸ್ತ್ರೀಯರು ಅಡಿಗೆಯನ್ನು ಮಾಡಿದ್ದನ್ನ ಭಗವಂತ ಖಂಡಿತ ಸ್ವೀಕರಿಸ್ತಾನೆ. ಸಂಸ್ಕಾರ ಉಂಟಾದಾಗ, ಪಂಚ ಸಂಸ್ಕಾರ ಉಂಟಾದಾಗ ಶ್ರೋತ್ರಿಯರಿಗೆ ಇವರುಗಳಿಗೆಲ್ಲ ಬಡಿಸುವಂತ ಯೋಗ್ಯತೆ ಇವೆಲ್ಲ. ಈಗ ಹಿಂದೆ ಎಲ್ಲ ನಾವು ಚಿಕ್ಕವರಾಗಿದ್ದಾಗ ದೇವಸ್ಥಾನದಲ್ಲಿ ಹೋದ್ರೆ ನಾವು ಬರೀ ನೀರು ಇಲ್ಲ ತುಪ್ಪ ಇವುಗಳನ್ನು ಬಡಿಸ್ಬೋದು ಅಷ್ಟೇ. ಯಾವುದು ಇದಾಗಿದೆಯೋ ಭಗವತ್ ಪ್ರಸಾದ ಅಡಿಗೆನ ಆಗಿದ್ದೋ ಅದು ಯಾವುದು ಬಡಿಸೋಂಗಿರ್ಲಿಲ್ಲ. ಯಾಕೆ ಅಂದ್ರೆ ಸಮಾಶ್ರಯಣ ಆಗದೆ ಇರೋ ಮುಟ್ಟಾಗಿಲ್ಲ ಅಂತ.
ಹಾಗೆ ಶ್ರೋತ್ರಿಯರಿಗೆ ಬಡಿಸೋದಕ್ಕೆ ಸಮಾಶ್ರಯಣ ಆಗಿರ್ಬೇಕು. ಬಹಳ ಮುಖ್ಯವಾಗಿ ಈ ಸಮಾಶ್ರಯಣವನ್ನು ಪಡೆದ್ರೆ ಅವರ ಜನ್ಮದ ಸಾರ್ಥಕತೆ ಆಗತ್ತೆ. ಹುಟ್ಟು ಸಾವಿನ ಚಕ್ರ ಒಂದಾದ್ರೆ ಈ ಜನ್ಮದಲ್ಲೇನೆ ಪ್ರಬಲತರ ಪ್ರಾಚೀನ ಕರ್ಮಗಳಿಂದ ಏನೇನು ಅನುಭವಿಸ್ಬೇಕಾಗಿರುತ್ತೋ ಅದನ್ನೆಲ್ಲ ಪರಿಹಾರ ಮಾಡುತ್ತೇವೆ. ಈ ದ್ವಾದಶ ಊರ್ಧ್ವಪುಂಡದ ಧಾರಣೆಯ ಸಂದರ್ಭದಲ್ಲೇನೆ ಹೇಳಿದೆ ಅನ್ಸುತ್ತೆ, ಆದ್ರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಯಮಕಿಂಕರ ಸಂವಾದ ಅಂತ ಮಹಾಭಾರತದಲ್ಲಿ ಕಡೆನೂ ಬರುತ್ತೆ, ಕಿಲಭಾಗ ಅಂತ. ಯಮಕಿಂಕರ ಸಂವಾದದಲ್ಲಿ ಏನು ಅಂದ್ರೆ, ಯಮ ತನ್ನ ದೂತರಿಗೆ ಹೇಳದಂತೆ, ನಾವು ಯಾವ ಯಾವ ಚೇತನರಿಗೆ ಆಯಸ್ಸು ಇಲ್ಲಿ ಮುಗಿದಿದೆ ಭೂಲೋಕದಲ್ಲಿ ಅವರುಗಳನ್ನ ಕರ್ಕೊಂಡು ಬರುವಂತದ್ದು. ಯಮ ಪೃಥಿವ್ಯ ಅಧಿಪತಿ ಅಂತ ಬರುವಂತದ್ದು. ಸೊ ಯಾರ ಆಯಸ್ಸು ಮುಗಿದಿದೆಯೋ ಅವ್ರನ್ನ ಕರ್ಕೊಂಡ್ ಬನ್ನಿ. ಆದ್ರೆ ಈ ಶ್ರೀ ವೈಷ್ಣವ್ರನ್ನ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅವ್ರಿಗೆ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ನರಕದ ದರ್ಶನ ಇಲ್ಲ ಅಂತ. ಆ ಯಮದೂತರು ಕೇಳಿದ್ರು, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇವರು ಶ್ರೀ ವೈಷ್ಣವರೋ ಅಲ್ವೋ ಅಂತ ಅಂದ್ಬಿಟ್ಟು ಅಂತಂದಾಗ, ಏ ಕಂಠ ಲಗ್ನ ತುಳಸಿ ನಳಿನಾಕ್ಷಮಾಲ, ಯಾರ ಕತ್ತಿನಲ್ಲಿ ತುಳಸಿ ಮಾಲೆ ನಳಿನಾಕ್ಷಮಾಲೆ ಇದೆಯೋ, ಏ ಬಾಹುಮೂಲ ಧೃತ ಶಂಖಚಕ್ರಾಹ, ಬಾಹುಮೂಲ ಭುಜದಲ್ಲಿ ಶಂಖಚಕ್ರದ ಲಾಂಛನ ಇದೆಯೋ, ಯೋವಾ ಲಲಾಟ ಫಲಕೆ ಧೃತ ಊರ್ಧ್ವಪುಂಡ್ರಾಹ ತೇ ವೈಷ್ಣವಾಹ ತ್ರಿಭುವನಂ ಪೂಜನೀಯ, ಮೂರು ಲೋಕದಿಂದ ಪೂಜಿಸಲ್ಪಡುವಂತವ್ರವರು ಅಂತ. ಶಂಖಚಕ್ರ ಎಷ್ಟು ಸಲ ಮಾಡಿಸ್ಕೊಡ್ಬೇಕು? ಒಂದೇ ಸಲ ಜೀವನದಲ್ಲಿ. ಯಾವಾಗ ಮಾಡಿಸ್ಕೊಡ್ಬೇಕು? ಉಪನಯನ ಆದ ಮೇಲೆ ಅವನಿಗೆ ಇದು ಮೊದಲೂ ಆಗ್ಬೋದು, ಆದ್ರೆ ವಿಶೇಷವಾಗಿ ಉಪನಯನ ಆದ್ಮೇಲೆ. ಯಾಕಂದ್ರೆ ನಾವು ಜಪ ಇದೆಲ್ಲ ಮಾಡೋದಕ್ಕೆ ಯೋಗ್ಯತೆ ಬರೋದೇ ಯಜ್ಞೋಪಲಿತ ಧಾರಣೆ ಆದ್ಮೇಲೆ ಜಪಕ್ಕೆ. ಸ್ತ್ರೀಯರಿಗೆ ಕನ್ಯರಿಗೂ ಕೂಡ ಮಾಡಬಹುದು. ಆದ್ರೆ ಏನು ಅಂತಂದ್ರೆ, ವಿವಾಹ ಆದ ನಂತರ ಸಮಾಶ್ರಯಣ ಆದ್ರೆ ಅವರು ಯಾವ ಪತಿ ಯಾವ ಮಠಕ್ಕೆ ಸೇರಿದಾರೋ ಅವರ ಹತ್ರನೇ ನಡೆಸ್ಕೊಂಡ್ರೆ ಇಬ್ಬರದು ಕೂಡ ಒಂದೇ ಮಠದ ಅಥವಾ ಗುರುಗಳನ್ನ ಆಶ್ರಯಿಸಿದಂತಾಗತ್ತೆ ಅಂತ. ಅದಕ್ಕಾಗಿ ವಿವಾಹ ಆದ ನಂತರ ಇದು ಮೊದಲೇ ಮಾಡಿಸ್ಕೊಂಡ್ರು ತಪ್ಪಿಲ್ಲ. ಸ್ತ್ರೀಯರಿಗೂ ಕೂಡ ಶಂಖಚಕ್ರ ಲಾಂಛನ ಇದು ಇರುವಂತ. ಏನು ಅವಾಗ ಅಂತಂದ್ರೆ ಈ ತರದ್ದು ಕೂಡ ಇದೆ. ಸಾಮಾನ್ಯವಾಗಿ ಇವಾಗ ಸಮಾಶ್ರಯಣವನ್ನ ಒಂದು ಮಠದಲ್ಲಿ ಮಾಡಿಸ್ಕೊಂಡಿದ್ದಾರೆ, ಮದುವೆಯಾದ ಮೇಲೆ ಪತಿ ಇನ್ನೊಂದು ಮಠಕ್ಕೆ ಸೇರಿದವರು ಅಂತಂದಾಗ ಅವರಿಬ್ರು ಕೂತ್ಕೊಂಡು ಯಾವ ಒಂದು ಜಾತಕರ್ಮ, ನಾಮಕರಣ, ವಿವಾಹ, ಉಪನಯನ ಈ ರೀತಿ ಏನಾದ್ರು ಒಂದು ಕಾರ್ಯಕ್ರಮ ನಡೆಸಿದ್ರೆ ಒಂದು ಆಚಾರ್ಯ ತನಿಯನ್ನಂತ ಇದು ಸಂಭಾವನೆ ಅಂತ ತೆಗೆಯೋದು ಅಲ್ಲಷ್ಟೇ ಬರುವಂತ ಆಚಾರ್ಯ ಸಂಭಾವನೆ. ಏನಿದು ಆಚಾರ್ಯ ಸಂಭಾವನೆ ಅಂತಂದ್ರೆ, ನಮ್ಮ ಗುರುಗಳಿಗೆ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಒಂದು ಅವಕಾಶ. ಅದು ಸನ್ಯಾಸಿಯಾದವರು, ಬ್ರಹ್ಮಚಾರಿಯವರು ಇವರುಗಳನ್ನ ಕಾಪಾಡುವ ಹೊಣೆ ಗೃಹಸ್ಥನಿಗೆ. ಗೃಹಸ್ಥ ಧರ್ಮದಲ್ಲಿ ಇದೆ. ಬ್ರಹ್ಮಚಾರಿಗಳನ್ನ ಹಿಂದೆಲ್ಲ ವಾರಾನ ಅದು ಇದು ಅಂತ ಬ್ರಹ್ಮಚಾರಿಗಳು ಬರ್ತಾ ಇದ್ರು, ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗೋರು ಅಷ್ಟೇ. ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಇಲ್ಲ ಅವರಿಂದ ಏನೋ ಕೆಲಸ ಮಾಡಿಸ್ಕೊಡ್ದಲ್ಲ. ವಿದ್ಯೆಯಲ್ಲಿ ಅವನು ಇದ್ದ, ಅವನಿಗೆ ಮಾಡುವಂತದ್ದು. ಹಾಗೆ ಸನ್ಯಾಸಿಗಳಿಗೆ ಗೃಹಸ್ಥನಾದವನು ಆಹಾರವನ್ನು ನೀಡಬೇಕು. ಅದ್ರ ಅಡಿಗೆ ಮಾಡಿದ್ದಾನೆ ಇವಾಗ ಭಿಕ್ಷೆಗೆ ಬರ್ತಾರಲ್ಲ, ಆ ರೀತಿ ಮಾಡೋದು ಅಂದ್ರೆ ಇಲ್ಲ. ಇವರು ವೈಶ್ವದೇವವನ್ನು ನಡೆಸ್ತಾ ಇದ್ರೆ ಇವರ ಮನೆಯಲ್ಲಿ ಆ ಸನ್ಯಾಸಿಗಳು ಬಂದು ಸ್ವೀಕಾರ ಮಾಡಬೇಕು. ಪ್ರಕಾಲ್ ಮಠ, ಅಹೋಬಲ ಮಠ, ಅಂಡವನ್ನ ಇವರು ಇಲ್ದಿದ್ರೆ ಅವರಿಗೆ ವೈಶ್ವದೇವ ಮಾಡುವಂತವರೇ ಅಡಿಗೆಯನ್ನ ಮಾಡಿ ಬಡಿಸ್ಬೇಕು. ಸನ್ಯಾಸಿ ತನ್ನ ಅಡಿಗೆಯನ್ನು ತಾನು ಮಾಡ್ಕೊಳ್ಳೋಗಿಲ್ಲ, ತನ್ನ ವಸ್ತ್ರವನ್ನು ತಾನು ಓದ್ಕೊಳ್ಳೋ ಹಾಗಿಲ್ಲ, ಅಗ್ನಿಯನ್ನ ಅವನು ಅಗ್ನಿ ಕಾರ್ಯ ಯಾವುದನ್ನು ಮಾಡೋದಿಲ್ಲ. ಇದೆಲ್ಲ ಸನ್ಯಾಸ ಧರ್ಮದಲ್ಲಿ ಬರುವಂತದ್ದು. ಅದಕ್ಕಾಗಿ ಅವರ ಶಿಷ್ಯವೃಂದದಲ್ಲಿ ಇರುವಂತದ್ದು. ಈ ಸ್ವಾಮಿಗಳು ಇವರುಗಳೆಲ್ಲ ಅವರನ್ನ ಶಿಷ್ಯರು ಆಶ್ರಯಿಸಿದ್ದಾರೆ. ಏನು ರಾಮಾನುಜರು ಹೇಳಿದ್ದು ಇವರುಗಳಿಗೆಲ್ಲ ಅಂದ್ರೆ ಪ್ರಕಾಲ ಮಠ, ಅಹೋಬಲ ಮಠ, ಅಂಡವನ್ನು, ಜಿಯರ್ ಮಠ ಇವರುಗಳೆಲ್ಲದರಲ್ಲೂ ಕೂಡ ರಾಮಾನುಜ ಸಂಪ್ರದಾಯವನ್ನ ವರ್ಧತಾಂ ಅಭಿವರ್ಧತಾಂ ಎಲ್ಲ ಕಡೆಗಳಲ್ಲೂ ಪ್ರಸರಿಸಿ ಎಲ್ಲರೂ ಏನೋ ಭಗವದ್ ಆಭಿಮುಖ್ಯವನ್ನು ಉಂಟು ಮಾಡಿ ಸಮಾಶ್ರಯಣ ಪ್ರಪತ್ತಿಯನ್ನ ಅನುಗ್ರಹಿಸಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಆ ಆಶ್ರಮಕ್ಕೆ ಹೋದಾಗ, ಈಗ ಬೆಂಗಳೂರಿಗೆ ಬಂದಿದ್ದಾರೆ, ಅಂಡಮನ್ನು ಪ್ರಕಾಲ್ ಮಠವು ಬಂದಿದ್ದಾರೆ ಅಂದ್ರೆ ಸರಿ ಅಲ್ಲೇ ಆಗ್ಬಿಡುತ್ತೆ ಊಟ, ಅಡಿಗೆ ಏನು ಮಾಡ್ಲೇಬೇಡ, ಇದು ಧೋರಣೆ ಸಾಮಾನ್ಯವಾಗಿರೋದು.
ಇದು ಬಹಳ ತಪ್ಪು. ನಾವು ಮನೆಯಲ್ಲಿ ಇಟ್ಕೊಂಡು ನಾವು ಹೋಗಿ ಮಠದಲ್ಲಿ ಊಟ ಮಾಡಬಾರ್ದು. ಇಲ್ಲ ಊಟ ಮಾಡಿದ್ರೆ ಹೋಗಿದೆ ಸಮಾಶ್ರಯಕ್ಕೋ ಪ್ರಪತ್ತಿಗೋ ಮಾಡಿಸ್ಕೊಂಡು ಅವ್ರು ಹೇಳ್ತಾರೆ ಪ್ರಸಾದ ಸ್ವೀಕಾರ ಮಾಡಿ ಇಟ್ಕೊಂಡು ತದೀಯ ಆರಾಧನೆ ನಡೆಯುತ್ತೆ. ಸರಿ ಮಾಡಿ ಅಲ್ಲಿ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿ ಬಂದು ಬಿಟ್ಟಿ ಊಟ ಮಾಡಿ ಬರೋದಲ್ಲ. ಸನ್ಯಾಸಿಗಳ ಇದರಲ್ಲಿ ಖರ್ಚಿನಲ್ಲಿ ನಾವು ಅವರಿಗೆ ಕೊಡ್ಬೇಕು. ಅವ್ರಿಗೆ ಎಲ್ಲಿಂದ ಬರಬೇಕು? ಸನ್ಯಾಸದವನು ಎಲ್ಲವನ್ನು ಬಿಟ್ಟವನು. ಪುತ್ರೇಶನ, ವಿತ್ತೇಶನ, ಧಾರೇಶನ, ಪರಿತ್ಯಕ್ತ ಅಂತ. ಮಗನ ಬಗ್ಗೆ ವ್ಯಾಮೋಹ ಇಲ್ಲ, ಹಣದ ಬಗ್ಗೆ ಇಲ್ಲ. ಆದ್ರೆ ಅವರಿಗೆ ಅವರ ಶಿಷ್ಯರು ಎಲ್ಲ ಇರ್ತಾರೆ. ಅವರಿಗೆಲ್ಲ ಅವರು ಮಾಸಾಶನ ಇದು ಕೊಡ್ಬೇಕಿಲ್ದಿರ ಇರ್ತಾರೆ. ಅದರಿಂದ ಆ ಮಠಕ್ಕೆ ಇದಕ್ಕೆ ಯಾವುದೇ ಒಂದು ಇದು ಸಮಾರಂಭ ನಡೆದ್ರೆ ನಾವು ಆಚಾರ್ಯ ಸಂಭಾವನೆ ಅಂತ ತೆಗೆದಿದ್ದನ್ನ ಈ ಬಂದಂತ ವಾದ್ಯ ತಗೊಂಡು ಹೋಗ್ಬಾರ್ದು. ಇದು ಎಲ್ರಿಗೂ ಸರಿಯಾಗಿ ತಿಳಿಬೇಕಾಗುತ್ತೆ. ನೀವು ಯಾವ ಆಶ್ರಮ ಮಠವನ್ನು ಆಶ್ರಯಿಸಿದ್ರು, ಪರಕಾಲ ಮಠವೋ, ಆಂಡಗಳನ್ನು, ಶೃಂಗಪ್ರಿಯರೋ ಅಥವಾ ಜಿಯರು, ಆ ಮಠಕ್ಕೆ ನೀವು ಈ ಹಣವನ್ನ ನಿಮ್ದನ್ನು ಸೇರಿಸಿ ಇನ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಎಲ್ಲವನ್ನು ಕೂಡ ಅಲ್ಲಿ ಕಳಿಸ್ಬೋದು. ಬೃಹಸ್ಪತಿ ಸಂಭಾವನೆ ಅಂತ ಆಚಾರ್ಯನು ಕೊಡೋ ಸಂಭಾವನೆ ಬೇರೆ ಇದೆ. ಸೊ ಅದರಿಂದ ಆಚಾರ್ಯ ಸಂಭಾವನೆ ಅಂದ್ರೆ ಆ ಯಜಮಾನ ಕರ್ತ ಯಾರಿದ್ದಾನೆ, ಅವನ ಆಚಾರ್ಯ ಯಾರಿದ್ದಾರೆ ಅವ್ರಿಗೆ ಕಳಿಸ್ಬೇಕಾಗಿದೆ. ಇದು ಅವನ ರೆಸ್ಪಾನ್ಸಿಬಿಲಿಟಿ. ಅದನ್ನು ಈ ವಾದ್ಯಾರ್ ತಗೊಳ್ಳೋದಲ್ಲ. ವಾದ್ಯಾರಿಗೆ ಬೇರೆ ಸಂಭಾವನೆ ಕೊಡಿ. ಬೃಹಸ್ಪತಿ ಸಂಭಾವನೆ ಅಂತ ಬೇರೆ ಕೊಡಬೇಕು ಖಂಡಿತ. ಯದಿ ದಕ್ಷಿಣಾನ್ನ ನಿನಗೇ ದುರಿಷ್ಟಗ್ಸ್ಯೋತ್, ಇದು ವೇದದಲ್ಲೇ ಇದೆ. ಗುರುವಿಗೆ ಆಗಲಿ ಅಥವಾ ಈ ಆಚಾರ್ಯನಾಗಿ ಬಂದವನು ಅಧ್ವರಿಗೂ ಬೃಹಸ್ಪತಿ ಅವನಿಗೆ ಕೊಡದೆ ಅಥವಾ ಅದ್ರಲ್ಲಿ ಚೌಕಾಸಿ ಮಾಡಿದ್ರೆ ಇವನಿಗೆ ಒಳ್ಳೇದಾಗೋಲ್ಲ ಅಂತ ಮಾತಿದೆ. ದುರಿಷ್ಟಗ್ಸ್ಯಾತ್, ದುರಿಷ್ಟ ಉಂಟಾಗುತ್ತೆ ಅಂತ. ತಾನು ಕೊಡೋದು ಎಷ್ಟು ಸಾಮಾನ್ಯವಾಗಿದೆ ಅದಕ್ಕಿಂತ ಹೆಚ್ಚಿಗೆ ಕೊಡಬೇಕು ಅವರಿಗೆ. ಹಾಗೆ ಮಾಡುವಂತ ಪುರೋಹಿತ ಹಣ ಸಿಗುತ್ತೆ ಇಲ್ಲ ದ್ರವ್ಯ ಸಿಗುತ್ತೆ ಅಂತ ಬರಬಾರದು. ಆ ಯಜ್ಞದ ಪ್ರಕ್ರಿಯೆಯಲ್ಲಿ ಏನೇನು ಉಪಯೋಗಿಸಿದೋ ಅದೆಲ್ಲ ದೇವಾಂಶ ನಮಗೆ, ಅದನ್ನ ವಾದ್ಯಾರಿಗೆ ಅವನೇ ಪ್ರೀತಿಯಿಂದ ಕೈ ಎತ್ತಿ ಕೊಡಬೇಕು. ಇದು ಅಲ್ಲಿರುವಂತಹದ್ದು. ಸೊ ಹೀಗೆ ಸಮಾಶ್ರಯಣ ಆದ್ಮೇಲೆ ಆಚಾರ್ಯ ವಂದನೆ ಇದೆಯಲ್ಲ ಸಂಭಾವನೆ ಅದರಲ್ಲಿ. ಸೊ ಅವಾಗ 2 ಮಠ, ಈಗ ಪತಿ ಒಂದು ಮಠವನ್ನು ಆಶ್ರಯಿಸಿದ್ದಾರೆ, ಪತ್ನಿ ಇನ್ನೊಂದು ಮಠದಿಂದ ಸಮಾಶ್ರಯಣ ಮಾಡಿಸ್ಕೊಂಡಿದ್ರು ಅಂದ್ರೆ 2 ಮಠಕ್ಕೂ ಕಳಿಸ್ಬೇಕು. ಇಷ್ಟೇನೆ ವ್ಯತ್ಯಾಸ. ಸಮಾಶ್ರಯಣ ಬೇರೆ ಬೇರೆ ಮಾಡಿಸ್ಕೊಳ್ಬಾರ್ದು ಅಂತ. ಇನ್ನು ಉದಾಹರಣೆ ಅಂತಂದ್ರೆ ಒಂದೇ ಮನೆಯಲ್ಲಿ 3 ಮಠದ ರೆಪ್ರೆಸೆಂಟೇಷನ್ಸ್ ಇದೆ. ತಂದೆ ಪರಕಾಲ ಮಠ, ಮಗ ದೊಡ್ಡವನು ಇದು ಆಂಡವನ್ನು, 2ನೇವನು ಹೌಗಲ ಮಠ. ಅವರವರು ಕೂತ್ಕೊಂಡಾಗ ಮನೆ ಮೇಲೆ ಆಯಾ ಆಚಾರ್ಯರಿಗೆ ಸಂಭಾವನೆಯನ್ನು ಕಳಿಸುವಂತ. ಆದ್ರೆ ಉತ್ತಮ ಪಕ್ಷ ಏನು ಅಂದ್ರೆ 2 ಕೂಡ ಒಂದೇ ಮಠದಲ್ಲಿ ಇದ್ರೆ ಈ ರೀತಿ ಕನ್ಫ್ಯೂಷನ್ಸ್ ಇರೋಲ್ಲ ಅಂತ ಅಷ್ಟೇ. ಸೊ ಅದು ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ಲ. ಈವನ್ ತೆಂಗಲೆ ಒಡಗಲೆ ಇದರಲ್ಲೂ ಕೂಡ ಅಷ್ಟೇ. ಸಮಾಶ್ರಯಣವನ್ನ ಅವಶ್ಯವಾಗಿ ಮಾಡಿಸ್ಕೊಳ್ಳಿ. ವೈಷ್ಣವತ್ವ ಪ್ರಾಪ್ತಿ. ಈಗ ತಾನೇ ಆ ಯಮಕಿಂಕರ ಸಂವಾದ ಹೇಳಿದೆ. ವಿಷ್ಣು ದೂತರು ಬಂದು ಕರ್ಕೊಂಡೋಗ್ತಾರೆ. ನಮನ ಕಿಂಗ್ ಯಾದ ಮೇಲೆ ಅಂತಾರೆ ಆಳ್ವಾರ್. ಇವರಿಗೆ ನರಕದ ದರ್ಶನ ಇಲ್ಲ ಅಂತ ಹೇಳುವಂತದ್ದು. ವೈಷ್ಣವ ಲಕ್ಷಣದಲ್ಲಿ ಇವೆಲ್ಲ ಬರುವಂತ. ಇದು ಯಾರು ಬೇಕಾದ್ರೂ ಮಾಡಿಸ್ಕೊಳ್ಬಹುದು. ಇದೇನೆ ರಾಮಾನುಜ ಮಾಡಿದ ದೊಡ್ಡ ಸುಧಾರಣೆ. ಈಗ ಸಮಾಶ್ರಯಣ ಮಾಡಿಸ್ಕೊಂಡಿದ ತಕ್ಷಣ ಅವ್ರು ಹಿಂಗಾರಾಗ್ಬಿಟ್ರೆ ಅಂದ್ರೆ ಅವರಿಗೆ ನಿಮ್ಮ ಮಗಳನ್ನು ಕೊಡಿ ಅಥವಾ ಅವರ ಮಗನಿಗೆ ಅವ್ರ ಮಗಳನ್ನ ನೀವು ತಗೊಂಡ್ ಬನ್ನಿ. ಜಾತಿ ವರ್ಣ ಸಂಕರವನ್ನ ಎಲ್ಲೂ ರೆಕಮೆಂಡ್ ಮಾಡಲಿಲ್ಲ. ಅವರವರು ಹುಟ್ಟಿದ್ದು ಯಾರ್ಯಾರು ಯಾವ ಜಾತಿನಲ್ಲಿ ಹುಟ್ಟಿದ್ರೋ ಅದೇ ಅದರದ ಇದನ್ನ ಅವ್ರವ್ರು ಪಾಲಿಸ್ಬೇಕು. ಇವರು ಸಮಾಶ್ರಯಣ ಮಾಡಿಸ್ಕೊಂಡಿದ ತಕ್ಷಣ ಏನು ಅಂದ್ರೆ ಅವ್ರು ಯಾವುದೇ ಜಾತಿನಲ್ಲಿ ಹುಟ್ಟಿರ್ಲಿ ಅವರಿಗೆ ಆ ಶರೀರದ ಕಡೆಯಲ್ಲಿ ಮೋಕ್ಷ ಉಂಟು ಅನ್ನೋದನ್ನೇ ನಿಜವಾಗಿ ಇವರು ಸರಿಯಾದ ರಾಮಾನುಜರು ಹೇಳಿದಂತ ಅವಕಾಶ. ಇದು ತಿಳಿಬೇಕು ಅಂದ್ರೆ ಬೇರೆಯ ಮತಗಳ ಬಗ್ಗೆನೂ ತಿಳಿಬೇಕು. ಅದ್ವೈತ ಇದ್ರಲ್ಲಿ ಈಗ ಅದ್ವೈತದಲ್ಲಿ ಜ್ಞಾನಾತ್ ಮೋಕ್ಷ ಅಂತ. ಯಾರು ಜ್ಞಾನಿಗಳು ಅಧಿಕಾರಿಗಳು ಅಂತಂದ್ರೆ ಗೃಹಸ್ಥರಲ್ಲ, ಸನ್ಯಾಸಿಗಳು, ಪುರುಷರು ಮಾತ್ರ. ಸ್ತ್ರೀಯರಿಗಂತೂ ಅವಕಾಶನೇ ಇಲ್ಲ. ಇವೆಲ್ಲ ಅದರಲ್ಲಿ ಅವಧೂತ ದೇಶ ಅಂತ. ಎಲ್ಲವನ್ನು ಬಿಟ್ಟು ಸರ್ವ ಸಂಘ ಪರಿತ್ಯಾಗಿ ಬರೀ ಒಂದು ಲಂಗೋಟಿ ಕಟ್ಕೊಂಡು ಹೋಗಿ ಹಿಮಾಲಯದ ಇದ್ರ ಹತ್ರ ಅದನ್ನು ಬಿಸಾಕ್ಬಿಟ್ಟು ಹೋಗ್ಬಿಡೋದು ಅಂತವನು. ಅವನಿಗೆ ಮೋಕ್ಷ ಅಂತ, ಬೇರೆಯವರಿಗೆ ಇಲ್ಲ ಅಂತ. ರಾಮಾನುಜ ಹಾಗಲ್ಲ. ಇದಕ್ಕೆ ಬೇಕಾದಷ್ಟು ಇತಿಹಾಸ ಪುರಾಣಗಳ ಉಲ್ಲೇಖದಿಂದ ಕೊಟ್ಟು ಇವಾಗ ರಾಮಾಯಣ ಶರಣಾಗತಿ ಶಾಸ್ತ್ರ ತಿಳಿಸುವಂತದ್ದೇ. ಅದು ಪ್ರಧಾನವಾದ್ದೇ ಆ ವಿಭೀಷಣ ಶರಣಾಗತಿಯಿಂದ ತಿಳಿಸಿದ್ದು. ಒಂದೊಂದು ಕಾಂಡದಲ್ಲೂ ಶರಣಾಗತಿ. ಪಕ್ಷಿ ಜಟಾಯುಗೆ ಮೋಕ್ಷ ಸಿಗ್ಲಿಲ್ವೇ?
ಯಾವುದೇ ಸಕೃದೇವ ಪ್ರಪನ್ನಾಯ ತವಾ ಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ವ್ರತಂ ಮಮ. ಇದು ಪ್ರಸಿದ್ಧವಾದ ರಾಮಚರ್ಮ ಶ್ಲೋಕ. ಹಾಗಾಗಿ ಶರಣಾಗತಿ ಭಗವಂತನಲ್ಲಿ ಅದು ಮಾಡೋದಕ್ಕೆ ಇದೊಂದು ಸಂಸ್ಕಾರ, ಪಂಚ ಸಂಸ್ಕಾರ ಜೊತೆಗೆ ಮುಂದಕ್ಕೆ ಶರಣಾಗತಿ ಪ್ರಪತ್ತಿ ಎನ್ನುವುದು. ಅದರಿಂದ ಪಂಚ ಸಂಸ್ಕಾರ ಎಲ್ಲರಿಗೂ ಅವಕಾಶ ಇದೆ. ಯಾರ್ಯಾರು ಪಂಚ ಸಂಸ್ಕಾರ ಮಾಡಿಸ್ಕೊಂಡ್ರು ಎಲ್ಲರನ್ನೂ ಕೂಡ ಅರ್ಥಪೂರ್ಣವಾಗಿ ಹೇಳೋದಾದ್ರೆ ಅನ್ವರ್ಥವಾಗೋದು ಅಯ್ಯಂಗಾರ ಅನ್ನೋ ಪದ ಆಗ್ಬೋದು ಅವರಿಗೆ. 5 ಸಂಸ್ಕಾರ ಉಳ್ಳವನು ಅಂತ ಅಷ್ಟೇ. ಇಲ್ಲಿ ವರ್ಣಾಶ್ರಮದ ಧರ್ಮದ ಆಚರಣೆಯಲ್ಲಿ ಏನು ವ್ಯತ್ಯಾಸ ಇಲ್ಲ, ಅವರವರಿಗೆ ವಿಹಿತವಾದದ್ದು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಹೀಗೆ ಸಮಾಶ್ರಯವನ್ನು ಮಾಡಿಸ್ಕೊಂಡಾಗ ಅವನಿಗೆ ವೈಷ್ಣವತ್ವ ಪ್ರಾಪ್ತಿ ಉಂಟಾಗತ್ತೆ ಅಂತ. ಇನ್ನೇನು ಸಂದೇಹ ಇದೆ ಸಮಾಶ್ರಯಣದ ಬಗ್ಗೆ? ಸಮಾಶ್ರಯಣ ಮಾಡಿಸ್ಕೊಂಡ ಮೇಲೆ ಏನ್ ಮಾಡ್ಬೇಕು, ಆ ಎಲ್ಲ ಉದ್ದೇಶದಿಂದಲೇ ಈ ಸಮಾಶ್ರಯದ ಬಗ್ಗೆ ಹೇಳ್ತಾ ಬಂದಿದ್ದು. ಸಮಾಶ್ರಯಣ ಆದ್ಮೇಲೆ ಆಚಾರ್ಯ ಗುರು ಪರಂಪರೆಯ ವಂದನೆ ಆಗಬೇಕು, ಪ್ರತಿದಿನ ನಮಸ್ಕರಿಸ್ಬೇಕು. ಗುರುಂ ಪ್ರಕಾಶಯೇತ್ ಧೀಮಾನ್ ಮಂತ್ರಂ ಯತ್ನೇನ ಗೋಪಯೇತ್ ಅಂತಿದೆ. ಗುರುವನ್ನ ನೆನೆಸಿಕೊಂಡು ಅವರ ಪರಂಪರೆಯನ್ನ, ಆಮೇಲೆ ಮಂತ್ರವನ್ನು ಜಪಿಸ್ಬೇಕು. ಮಂತ್ರ ಜಪ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಗುರು ಪರಂಪರೆಯನ್ನು ಬಿಡಬಾರದು. ಇದು ಬಹಳ ಬಹಳ ಮುಖ್ಯವಾಗಿ ಹೇಳುವಂತ. ಅದರಿಂದ ಆ ಗುರು ಪರಂಪರೆಯ ಅನುಸಂಧಾನ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಆಗ್ಬೇಕಾದ್ದು. ಆ ತನಿಯನ್, ಆಚಾರ್ಯ ತನಿಯನ್, ಇವುಗಳೆಲ್ಲ ಹೇಗ್ ಮಾಡ್ಬೇಕು ಅಂತ. ಈ ಸಮಾಶ್ರಯಣ ಮಾಡಿದಾಗ ಅವರೆಲ್ಲ ಹೇಳೇ ಇಲ್ವಲ್ಲ ಅಂತ ಅನೇಕರು, ನಮ್ಗೆ ಇದೆಲ್ಲ ಏನು ಇದ್ ಮಾಡ್ಲಿಲ್ಲ, ಹೋಗಿ ಸಮಾಶ್ರಯಣ ಮಾಡಿದ್ರು ಆಯ್ತು ಬಂದ್ವಿ ಅಂತ. ಏನಾಗುತ್ತೆ ಅಂತ ಒಬ್ಬೊಬ್ಬರಿಗೆ ಕೂತ್ಕೊಂಡು ಅವ್ರು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಬಹಳ ಜನ ಸೇರಿರ್ತಾರೆ, ಮತ್ತೆ ಪ್ರತಿದಿನದ ನಿತ್ಯ ಆರಾಧನೆ ಇದೆಲ್ಲ ಮುಗಿಸಿ ಯಾರು ಗೋಷ್ಠಿ ಸೇರಿರ್ತಾರೆ ಅವರಿಗೆಲ್ಲ ತೀರ್ಥ ಪ್ರಸಾದಗಳಾದ ಮೇಲೆ ಸಮಾಶ್ರಯಣ ಮಾಡಿದವರು ಅವರಿಗಿದಾದ್ಮೇಲೆ ಸಾಮಾನ್ಯವಾಗಿ ಸಮಾಶ್ರಯಣಕ್ಕೆ ಬಂದವ್ರನ್ನೆಲ್ಲ ಅದಕ್ಕೆ ನೀವು ತೀರ್ಥ ತಗೋಬೇಡಿ, ಹಿಂದೆ ಇರಿ ಅಂತ ಹೇಳ್ಬಿಟ್ಟು ಅವರೆಲ್ರಿಗೂ ಸಮಾಶ್ರಯಣ ಮಾಡೋದಕ್ಕೆ ಮೊದಲು ಅವರ ಶಿಷ್ಯರು ಎಲ್ಲ ಇರ್ತಾರೆ, ಸಾಕ್ಷಾತ್ತಾಗಿ ಆ ಸ್ವಾಮಿಗಳೇನೆ ಬಂದು ಇವರಿಗೆ ಮುಂದ್ಗಡೆ ಹಣೆ ಮೇಲೆ ಒಂದು ತಲೆ ಕೂದಲು ಪಕ್ಕಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಹಿಂದ್ಗಡೆ ಮುನ್ನುದ್ದೆ ಒಂದು, ಹಿಂದ್ಗಡೆ ಒಂದು ಕೇಶವ ದಾಮೋದರ ಎರಡನ್ನು ಶ್ರೀಚೂರ್ಣವನ್ನು ಇಡ್ತಾರೆ. ಇದರದನ್ನ ಬೆಳ್ಳಿಯ ಕಡ್ಡಿಯಿಂದ ಅವರು ಎಲ್ಲರನ್ನು ಇದು ಮಾಡೋದು, ಶುದ್ಧಿ ಇದರದಕ್ಕೆ ಇಟ್ಕೊಂಡಿರೋದು ಇವರು ಮಾಡುವಂತದ್ದು. ಆಚಾರ್ಯನಿಂದಲೇ ಪಡೆಯುವಂತದ್ದು ಊರ್ಧ್ವಪುಂಡವನ್ನ, ಅದು ಒಬ್ಬೊಬ್ಬರಿಗೂ ಇವುಗಳೆಲ್ಲ ಮಾಡುವಂತದ್ದು ಪಂಚ ಸಂಸ್ಕಾರಗಳನ್ನ ನಡೆಸಿದ. ಸೊ ಪಂಚ ಸಂಸ್ಕಾರ ಆದ್ಮೇಲೆ ಯಾವಾಗ ಮಂತ್ರೋಪದೇಶ ಆಯ್ತೋ ಆಗ ಆ ಮಂತ್ರಗಳ ಜಪವನ್ನು ಮಾಡಬೇಕು. ಅಥರ್ವ ವೇದದ ಶಿರಸ್ಸು ಉಪನಿಷತ್ತು ನಾರಾಯಣ ಉಪನಿಷತ್ತು. ಅತ ಪುರುಷೋ ಹವೈ ನಾರಾಯಣೋ ಕಾಮಯತ ಪ್ರಜಾ ಸೃಜೇಯೇತಿ. ಅದರಲ್ಲಿ ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವ ಸ್ವರೂಪಂ ಅಕಾರ ವಕಾರ ಮಕಾರ ಇತಿ ತಾನೇಕದಾ ಸಮಭರತ್ತದೇತದೋಮಿತಿ ಇವೆಲ್ಲ ಹೇಳಿ ಪ್ರಾತರಧೀಯಾನೋ ರಾತ್ರಿಗತಂ ಪಾಪಂ ನಾಶಯತಿ. ಬೆಳಗಿನಲ್ಲಿ ಈ ಅಷ್ಟಾಕ್ಷರಿಯನ್ನು ಜಪಿಸಿದ್ರೆ ರಾತ್ರಿಯಿಂದ ಮಾಡಿದ ಪಾಪಗಳೆಲ್ಲ ಪರಿಹಾರ. ಸಾಯಮಧೀಯಾನೋ ದಿವಸಗತಂ ಪಾಪಂ ನಾಶಯತಿ. ಸಾಯಂಕಾಲದಲ್ಲಿ ಇದನ್ನ ಜಪಿಸಿದ್ರೆ ಬೆಳಗಿನಿಂದ ಮಾಡಿದಂತಹ ಪಾಪಗಳ ಪರಿಹಾರ. ಮಾಧ್ಯಂದಿನಮಾದಿತ್ಯಾಭಿಮುಖೋ ಓದೀಯಾನಃ ಪಂಚಪಾತಕ ಉಪಪಾತಕ ಪ್ರಮುಚ್ಯತೆ. ಮಹಾಪಾತಕಗಳು ಬ್ರಹ್ಮಹತ್ಯ, ಭ್ರೂಣಹತ್ಯ, ಗುರುಪತ್ನಿ ಗಮನ, ಸ್ವರ್ಣಸ್ಥೇಯ, ಚಿನ್ನ ಕದಿಯೋದು, ಇನ್ನೊಬ್ಬರದನ್ನ ತಂದಾಗಿ ತಗೊಳ್ಳೋದು, ಇವೆಲ್ಲ ಮಹಾಪಾತಕಗಳು. ಆ ಪಾತಕಗಳು ಉಪಪಾತಕಗಳು ಇವೆಲ್ಲವೂ ಪರಿಹಾರ ಆಗತ್ತೆ ಮಧ್ಯಾಹ್ನದ ಸಮಯದಲ್ಲಿ ಮಾಡೋದ್ರಿಂದ. ಒಂದು ದಿವಸಕ್ಕೆ 3 ಸಮಯಗಳು, ಅದಕ್ಕೆ ಸಂಧ್ಯಾವನ್ನೇ ತ್ರಿಕಾಲ ಅಂತ ಹೇಳೋದು. ಪುರುಷರಿಗೆ ಸಂಧ್ಯಾವನ್ನೇ, ಸ್ತ್ರೀಯರಿಗುಂಟು, ಅದನ್ನಾಗ್ಲೇ ಹೇಳಿದ್ದಾಗಿದೆ. ಸ್ತ್ರೀಯರು ಕೂಡ ಸಂಧ್ಯಾವಂದನೆ ಮಾಡೋದು ಅಂದ್ರೆ ಏನು ಇದೇನೆ, ಸ್ನಾನ ಮಾಡಿ 2 ಆಚಮನ ಮಾಡಿ ಅಷ್ಟಾಕ್ಷರಿಯಿಂದ ಹಂಕಾರದೊಂದಿಗೆ ಇಲ್ಲ ಸ್ಮಾರ್ತಾಚಮನ ಅದನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಗುರು ಪರಂಪರೆಯನ್ನು ವಂದಿಸಿ ಜಪವನ್ನು ಮಾಡಬೇಕು. ಬೆಳಗ್ಗೆ 108 ಅಷ್ಟಾಕ್ಷರಿ,
ದ್ವಯಮಂತ್ರ 28, ಚರ್ಮ ಶ್ಲೋಕ 28 ಪ್ರತಿದಿನ ಬೆಳಗ್ಗೆ ಇದಾಗ್ಬೇಕು. ಕೆಲವೊಂದು 10-15 ನಿಮಿಷ ಸಮಯ. ಆಮೇಲೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸಂಧಿಕಾಲ ಕೈಕಾಲು ತೊಳ್ಕೊಂಡು 2 ಆಚಮನ ಮಾಡಿ 10 ಅಷ್ಟಾಕ್ಷರಿ, 5 ಚರ್ಮ ಶ್ಲೋಕ, 5 ದ್ವೈಮಂತ್ರ. ಮತ್ತೆ ಸಾಯಂಕಾಲ 10 ಅಷ್ಟಾಕ್ಷರಿ, 5 ದ್ವೈಮಂತ್ರ, 5 ಚರ್ಮ ಶ್ಲೋಕ, 5 ಬಾರಿ. ಹೀಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿದ್ರೆ ಶರೀರವನ್ನ ಆತ್ಮವನ್ನ ಪೂರ್ಣವಾಗಿ ಶುದ್ಧವಾಗಿ ಇಡುತ್ತೆ. ಸರ್ವ ವೇದ ಪಾರಾಯಣ ಪುಣ್ಯಂ ಲಭತೆ. ಎಲ್ಲ ವೇದವನ್ನ ಪಾರಾಯಣ ಮಾಡಿದ್ರೆ ಏನ್ ಪುಣ್ಯ ಸಿಗುತ್ತೋ ಅದು ಇದು ಸಿಗುತ್ತೆ. ಹೀಗೆ ಪ್ರತಿದಿನ ನಡೆಸಿದ್ರೆ ನಾರಾಯಣ ಸಾಯುಜ್ಯಮವಾಪ್ನೋತಿ, ನಾರಾಯಣ ಸಾಯುಜ್ಯಮವಾಪ್ನೋತಿ, ನಾರಾಯಣ ಸಾಯುಜ್ಯ ಸಿಗುತ್ತೆ ಜಪಗಳಿಂದ. ಈ ಜಪವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಂತ ಗುರುವನ್ನ ಖಂಡಿತ ಮೊದಲು ಆಚಾರ್ಯ ತನಿಯಗಳನ್ನು ಹೇಳಬೇಕು. ಎಲ್ಲರದು ಕೂಡ ಸಾಮಾನ್ಯವಾಗಿ ಎಲ್ಲರದು ಕೂಡ ಅವರ ಹತ್ರ ಪ್ರಿಂಟೆಡ್ ಇದಗಳನ್ನೇ ಕೊಟ್ಟಿರ್ತಾರೆ. ಅದೇನು ಅನ್ನೋದನ್ನ ಇನ್ನೊಂದು ಸಂಚಿಕೆಯಲ್ಲಿ ಹೇಳೋಣ. ಈ ಸಮಾಶ್ರಯಣ ಹೀಗೆ ಅತ್ಯಂತ ಬಹಳ ಮುಖ್ಯವಾಗಿ ಬರುವಂತದ್ದು. ಮಾಡಿಸ್ಕೊಳ್ಬೇಕಾದ್ದು ಯಾರು ಯಾವಾಗ ಬೇಕಾದ್ರೂ ಮಾಡಿಸ್ಕೊಳ್ಬೋದು ವೈಷ್ಣವತ್ವ ಪ್ರಾಪ್ತಿಗೆ. ಏನು ಅಂದ್ರೆ ಆಚರಣೆಯಲ್ಲಿ ಹೀಗೆ ಇವಾಗ ಉಪನಯನ ಆದ್ಮೇಲೆ ಮೊದಲು ಮಾಡಬಾರ್ದು, ಮಾಡಿಸ್ಕೋಬಹುದು, ಖಂಡಿತ ಆಗ್ಬೋದು. ಅದೇ ಜಪ ಇದೆಲ್ಲ ಮಾಡ್ಬೇಕಾದ್ರೆ ಯಜ್ಞೋಪವೀತ ಅವೆಲ್ಲ ಧರಿಸಿದ್ರೆ ಮುಂದಕ್ಕೆ ಅವನಿಗೆ ಅಯೋಗ್ಯತೆ. ಶ್ರೌತಸ್ಮಾತ್ ನಿತ್ಯ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧರ್ಥಂ ಅಂತಾನೆ ಆ ಯಜ್ಞೋಪವೀತವನ್ನ ಧರಿಸೋದು. ಹಾಗಾಗಿ ಉಪನಯನ ಆದ್ಮೇಲೆ ಸಾಮಾನ್ಯವಾಗಿ ಇದು ಮಾಡ್ತಾರೆ ಸಮಾಶ್ರಯಣ. ಸ್ತ್ರೀಯರಿಗೆ ಕನ್ಯೆಯರಿಗೂ ಕೂಡ ಮಾಡಿಸಬಹುದು. ಈ ರೀತಿ ಸಮಾಶ್ರಯಣದ ಬಗ್ಗೆ ಕೆಲವೊಂದು ಮಾಹಿತಿ. ಇನ್ನೇನಾದ್ರೂ ಸಂದೇಹಗಳಿದ್ರೆ ಬೇಕಾದ್ರೆ ವಾಟ್ಸಪ್ ನಲ್ಲಿ ಬರೀರಿ. ಅದಕ್ಕೆ ಯಥಾಮತಿ ನಾನೇನು ನಮ್ಮ ಪೂರ್ವಾಚಾರ್ಯರಿಂದ ನನ್ನ ಆಚಾರ್ಯರಿಂದ ತಿಳಿದ್ನೋ ಆ ವಿಷಯವನ್ನು ತಿಳಿಸಲು ಸಾಧ್ಯವಾಗಿದ್ದೇನೆ. ಇನ್ನು ಆಚಾರ್ಯ ತನಿಯನ ಬಗ್ಗೆ ಅದು ಸ್ವಲ್ಪ ತೀವ್ರವಾಗಿ, ಅದು ಸ್ವಲ್ಪ ದೀರ್ಘವಾಗಿ ಬರುತ್ತೆ. ಅದೇನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ನಮಃ.